ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ದೀಕ್ಷಿತ್. ಮತ್ತೊಂದು ಹೊಸ ವ್ಲಾಗಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇರೋದು ನಂಜುಂಡೇಶ್ ಮನೆಯಿಂದ. ಈಗ ಬಾಯ್ಸ್ ಎಲ್ಲ ನಾವು ಕುಕ್ಕಿಂಗ್ ಮಾಡಬೇಕು ಅಂತ ಇದ್ದೀವಿ. ಏನೇನು ಕುಕ್ ಮಾಡ್ತಾಯಿದ್ದೀವಿ ಅಂದರೆ ಗೀ ರೈಸು, ಕುರ್ಮಾ, ಆಮೇಲೆ ಅದ್ರ ಜೊತೆಗೆ ಸೈಡ್ಸಿಗೆ ಗೋಬಿ ಮಾಡೋಣ ಅಂತಿದ್ದೀವಿ. ತರಕಾರಿ ಎಲ್ಲ ತರಕ್ಕೆ ಹೋಗ್ತಿದ್ದೀವಿ ಈಗ. ಸೊ ಬನ್ನಿ ಗೈಸ್, ಹೋಗೋಣ. ಈಗ ನಾವೀಗ ತರಕಾರಿ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಶ್ರೀರಾಮ್ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ, ನಂಗೆ ಆಗಲ್ಲಪ್ಪ. ಫ್ರೆಶ್ ಆಗಿರೋ ಗ್ರೀನ್ ತರಕಾರಿ ತಿಂದು ಚೆನ್ನಾಗಿರೋಣ ಅದೆಲ್ಲ ಇಲ್ಲ. ಗೋಬಿ ಮಾಡೋಕ್ಕೆ ಹೆಲ್ತಿ ಆಗಿರೋ ಕಡೆ ಬಂದಿದ್ದೀವಿ. ಎಲ್ಲ ಕರ್ಕೊಂಡ್ಬಂದ ನೋಡೋಣ, ನಡೀರಿ ಹೋಗೋಣ. ಏನು ತಗೊಳ್ಳೋಣ? ಫಸ್ಟ್ ಕ್ಯಾಪ್ಸಿಕಮ್ ತಗೊಳ್ಳೋಣ. ಓಕೆ ಗೈಸ್, ನಾವೀಗ ತರಕಾರಿ ಎಲ್ಲ ತಂದು ಎಲ್ಲ ಐಟಮ್ಸ್ ತಂದು ಈಗ ರೆಡಿ ಮಾಡ್ಕೊಳ್ಳೋದು ಸಮಯ ಆಯಿತು. ಆಲ್ರೆಡಿ ಬಾಯ್ಸು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಆವಾಗಲೇ ಹೆಲ್ಪ್ ಮಾಡಿದೆ, ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ ಮನೆ ಒಳಗಡೆ. ಸಿದ್ಧ ಮತ್ತು ನಂಜುಂಡೇಶು ಗೋಬಿ ಮಾಡೋಕ್ಕೆ ಎಲ್ಲ ಕಟ್ ಮಾಡ್ತಾರೆ. ಹಾಂ, ವಿಸ್ಮಯ ಹಬ್ಬ. ಹಾಂ, ನೀನು ಬರೀ ಅದನ್ನೇ ಮಾಡಿ, ನೀನು ಬೇರೆ ಕೆಲಸ ಆಯ್ತು ಬಿಡು. ಅದಕ್ಕೆ ಹೇಳೋದು ಮಾಸ್ಟರ್ ಶೆಫ್ ಇರಬೇಕು ಅಂತ. ಅವಾಗ ಹೋದ್ಸಲಿ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಗಾರ್ಡನ್ ರಮ್ಸೆ, ನೀವೇ ಅವನು. ಕುಕಿಂಗ್ ಅಲ್ಲಿ ಇರ್ಬೇಕಾ? ಆಂಟಿ ಒಳ್ಳೆ ಪಾಯಿಂಟ್ ಕೊಟ್ರು. ಆಂಟಿ ಒಳ್ಳೆ ಪಾಯಿಂಟ್ ಕೊಟ್ರು. ಆಂಟಿ ಗೊತ್ತು ಏನು ಅಂತ, ನೀನು ಯಾರು ಏನು ಹೆಂಗೆ ಎಷ್ಟು ಹುಡುಗಿ ಮೇಂಟೈನ್ ಮಾಡ್ತಿದ್ಯಾ. ಆದ್ರೂ ನಿನ್ನಂತ ಮೂರ್ ಜನ ಮೇಂಟೈನ್ ಮಾಡೋದ ಬಿಡ. ಸಿದ್ಧ 3 ಜನ ಆದ್ರೂ ಏನೋ ವಾಸಿ ಹೋಗಿದ್ ಕಡೆ ಎಲ್ಲ ಒಬ್ಬೊಬ್ರು ನಮ್ಮ ಭಟ್ರು ನಂಜುಂಡೇಶ್. ಸಾಕು ಎಕ್ಸ್ಪೆಂಡ್ ಜಾಸ್ತಿ ಆಗ್ಬಿಡ. ಕುರ್ಮಾ ಮಾಡಕ್ಕೆ ಗೆಡ್ಡೆಕೋಸ್ ಅಂತ ಇದ್ದೀನಿ. ನನಗೆ ಮಾಡ್ತಾ ಬೀನ್ಸು, ಆಮೇಲೆ ಅದು ಎಲ್ಲ ಗೋಬಿಗೆ ನೋಡಿ. ಕೆಚಪ್ ಎಲ್ಲ ತಂದಿದ್ದೀವಿ. ಹೋಗಿ ಕೆಚಪ್ಪು, ಕಾರ್ನ್ಫ್ಲವರು. ಏಯ್ ಹಾಕ್ತಾರೆ ಕಣೋ ಅದಕ್ಕೂ. ಅಕ್ಕಿ ಎಲ್ಲ ತೊಳೆದಿಕ್ಕಿದೀವಿ ಆಲ್ರೆಡಿ. ತೊಳ್ಬಿಟ್ಟು ನೆನೆಸಿದೀವಿ. ಕ್ಯಾಪ್ಸಿಕಮ್ಮು ನೋಡು, ವಿಸ್ಮಯವನೇ ಅಂತದೆ. ಇವಾಗ 400 ವ್ಯೂಸ್ ಹೋಯ್ತದ. ನೋಡ್ಕೊ, ಸಾಕು. ಇನ್ನೂ ಒಂದು 2 ಹುಡುಗಿರು ಬಂದ್ಬಿಟ್ಟಿದ್ರೆ 500-600 ಹೊಂಟೋಗಿರೋದು, ಒನ್ಕೆ ಹೋಗಿರೋದು. ಗೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ ಗೋಬಿ. ಈಗ ಒಂದು ಅದು ಸ್ವಲ್ಪ ಹೊತ್ತು ಎತ್ತಿಕ್ಬಿಟ್ಟು ಅಡಿಗೆ ಮನೆಗೆ ಹಾಕೊಂಡು ಹೋಗಿದ್ಯಾ ಇಲ್ಲ ಗೋಬಿ ಅಂಗಡಿಗೆ ಹಾಕೊಂಡು ಹೋಗಿದ್ಯಾ? ಈ ತರ ಅವಮಾನ ಮಾಡ್ತಾ ಇದ್ಯಾ? ಮನೆಯಲ್ಲೇ ಗೋಬಿ ಮಾಡಿ. ಈಗ ಗೀ ರೈಸ್ ರೆಡಿ ಮಾಡ್ಕೊತಾ ಇದೀವಿ. ಗೀ ರೈಸು ಮತ್ತೆ ಕುರ್ಮಾ. ಬೇಬಿ ಕಾರ್ನ್, ಬೇಬಿ ಕಾರ್ನ್. ಈಗ ಬೇಬಿ ಕಾರ್ನ್ ಮಾಡೋಣ. ಬನ್ನಿ ಗೈಸ್, ಬೇಬಿ ಕಾರ್ನ್ ಮಾಡೋಣ ಈಗ. ಬಾಸ್, ಹಣ ಬಂದ ಹಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಅಣೆಬೆಂದೆ. ಬರ್ರಿ, ಹೊಸ ಬೈಕ್ ತಗೊಂಡಿರಲ್ಲ, ಹೇಳ್ರಿ ಬೈಕ್ ಬಗ್ಗೆ. ಗೈಸ್, ನನ್ನ ಸ್ಕೂಟಿಗಿನ ನನ್ನ ಬೈಕೇ ಜಾಸ್ತಿ ಮೈಲೇಜ್ ಕೊಡುತ್ತೆ. ಎಷ್ಟು? ಅದೇ ಎಲ್ಲ ಎಕ್ಸ್ಪ್ಲೇನ್ ಮಾಡು. ಯಾವ್ದು ತಗೊಂಡಿದ್ಯಾ, ಏನು, ಎಲ್ಲಿ ತಗೊಂಡೆ, ಹೋಗೋಣ ಆಚೆ. ನಡೀರಿ, ಆಯ್ತು. ಬೈಕ್ ರಿವ್ಯೂ ಮಾಡೋಣ ಬನ್ನಿ ಗೈಸ್. ಈಗ ಸಾರಿ ಬ್ರೋ, ಫುಲ್ಲು ಟಿಪಿಕಲ್ ಕನ್ನಡಿಗನ್ ಮೀರಿಸ್ತಾನೆ ಇವಾಗ ನೋಡಿ. ಬನ್ನಿ ಗೈಸ್, ಇವಾಗ ಟಿಪಿಕಲ್ ಕನ್ನಡಿಗನ್ ಮೀರಿಸ್ತಾನೆ.
ಇದರಲ್ಲಿ ನಿಮಗೆ ಡ್ಯುಯಲ್ ಡಿಸ್ಕ್ ಸಿಂಗಲ್ ಡಿಸ್ಕೋ ಹೊಡೆ. ಇವ್ನು ಯಾರು ಇವನು ಹೊಡೆದ್ಬಿಡ ಇವನಿಲ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಾರಿ ಇದು ಡ್ಯುಯಲ್ ಚಾನಲ್ ABS. ABS ಇದೆ. ಬ್ರೇಕ್ಸ್ ಬಂದು ಗ್ರಿಮಿಕಾ ಅಂತ ಇದೆ. ಇದು ಗ್ರಿಮೆಕಾ. ಗ್ರಿಮೆಕಾ ಇವ್ನ ಮಕ್ಕಿ ನೀನು ಇಂಗ್ಲೀಷಿಗೆ ನಾನು ಎಕಡೆ ಹಾಕ ಆ ಕಡೆ ಕೂಲ್ಡ್ ಅಂತ ಒಂದು ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು 4 ರೈಡಿಂಗ್ ಮೋಡ್ಸ್ ಇದೆ. ಯಾವ್ದಾದ್ರು ಶಶಾಂಕ್ ಗಾಡಿ ತಗೊಂಡಿರೋದು ಯಾರು, ಮಾತಾಡ್ತಿರೋದು ಯಾರು? ಆಯ್ತು, ನೀನೇ ಬಂದು ಮಾತಾಡು. 4 ರೈಡಿಂಗ್ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳೋಣ ಎಷ್ಟೇನ ಮಾಡ. 4 ರೈಡಿಂಗ್ ಮಾಡ್ಸಿದ್ಯೋ. ರೈನು, ರೋಡ್, ಸ್ಪೋರ್ಟ್, ಆಫ್ ರೋಡ್ ಅಂದ್ರೆ ನಿಂಗೆ ಹಿಂದೆಗಡೆ ABS ಆಫ್ ಆಗುತ್ತೆ. ಸ್ಪೋರ್ಟ್ ಮಾಡಿದ್ರೆ ನಿಂಗೆ ಥ್ರಾಟಲ್ ರೆಸ್ಪಾನ್ಸ್ ಕ್ವಿಕ್ ಆಗುತ್ತೆ, ಪವರ್ ಜಾಸ್ತಿ ಆಗುತ್ತೆ. ರೋಡ್ ಮೋಡಲ್ಲಿ ನಿಂಗೆ ನಾರ್ಮಲ್ ಪರ್ಫಾರ್ಮೆನ್ಸ್ ಎಲ್ಲ. ಆಫ್ ರೋಡ್ ಇದು ರೈನ್ ಮೋಡ್ಗೆ ಹೋದ್ರೆ ನಿಂಗೆ ಯಾರು? ಬಿಗ್ ಬಾಸ್. ಆಯ್ತಾಯ್ತು. ಅಕ್ಕದ ಕಟ್ ಮಾಡಿದಿರ ಅಣ್ಣ. ಯಾರು ಇವ್ರಲ್ಲ? ಏನಾರ ಯಾರಾರ ಏನೋ ಅಡುಗೆ ಬರ್ತಕ್ಕೆ ಬೇಕಿದ್ರೆ ಕಮೆಂಟ್ ಮಾಡಿ. ಇವ್ನ ನಂಬರ್ ಹಾಕ್ತೀನಿ, ನಂಬರ್ ಬೇಕಿದ್ರೆ ಇವ್ನು ಕೇಳಿ. ಎಷ್ಟು ಸಾಕಾದ ಕಟ್ ಮಾಡಿದ್ದಾನೆ ನೋಡಿ. ಹೇ GS ಗೊಂಡೆ ಸುರ್ಕ. ನೀನು ಒಳ್ಳೆ ಹುಡುಗನ ಸಿದ್ಧ, ಒಳ್ಳೆ ಹುಡುಗನ ನೀನು. ನನ್ನ ಸೊಳ್ಳೆ ಯಾರು ಇಲ್ಲ ಗೊತ್ತಿಲ್ಲ. ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ನನಗೆ ನೀವು ತುಂಬಾ ಇಷ್ಟ, ಗೊತ್ತಾಯ್ತಾ? ಯಾರು ಇಲ್ಲ ಗೊತ್ತಿಲ್ಲ. ಅವ್ರ ಅಮ್ಮ ನೋಡಿದ್ರೆ ನಿನ್ನ ಇಲ್ಲಿ ಸ್ಟ್ರೈಟ್ ಹೋಯ್ತಿದ್ರು, ಹಿಂಗ್ ನೋಡ್ಕೊಂಡು ಹೋಯ್ತಾರೆ. ಹಾಕೋ ಏನ್ ಮಾಡ್ತೀಯ? ನೋಡ್ಬೇಕು. ನೀನ್ ಡವ್ ಹೆಸರನ್ನ ಬೀಪ್ ಮಾಡಿ ಮಿಕ್ಕಿದೆಲ್ಲ ಹಾಕ್ತೀನಿ. ಒಬ್ಳು ಅವಳೆ ಆಂಟಿಗೆ ಅದೇ ಸದ್ಯಕ್ಕಿಲ್ಲ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಬ್ಳವಳ ಅಂತ ಇಲ್ಲೊಂದು ಯಾಕೆ ತಿರ್ಕೊಂಡೆ ಅಪ್ಪ? ಪಾರ್ಕೆ ಹತ್ತಿಕೊಂಡು ಹೋಯ್ತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಟ್ರಾಫಿಕ್ ಚೇಂಜ್ ಮಾಡಬಾರ್ದು ನಜ. ಲವ್ ಸುಮ್ನಿರೋ. ಯಾವ್ದಂಟಿ? ಹುಡುಗರು ಮಾಡ್ತಾರೆ ಅಂತ ಓ ನಾನ್ ಸತ್ತೋಗ್ರಿ ಅಂತ. ಸೊ ಬನ್ನಿ ಗೈಸ್, ಗೋಬಿ ಮಾಡೋಣ ಈಗ. ಫಸ್ಟ್ ಬೇಬಿ ಕಾಲ್ ಮಾಡಿ ಗೋಬಿ ಮಾಡೋಣ. ಒಗ್ಗರಣೆಗೆ ಇನ್ನೂ ಕಟ್ಟೆ ಮಾಡಿಲ್ಲ ನಾನು. ಇಲ್ಲ ಇನ್ನೂ ನಾನು ಆಲ್ರೆಡಿ ಆಗ್ತಾ ಇದ್ದೀರಾ ಅನ್ಕೊಂಡ್ಬಿಟ್ಟೆ ಈಗ. ಎಲ್ಲ ಹಾಕ್ಬಿಡು. ಪಾಪ ಇದು ಅನ್ನ ಜಾಸ್ತಿ ಆಗುತ್ತೇನೋ, ಆಂಟಿ ಅನ್ನ ಜಾಸ್ತಿ ಆಗುತ್ತೆ ಇದಕ್ಕೆ, ಅದಕ್ಕೆ ಹಾಕಿಲ್ಲ. ಇದಕ್ಕೆ ಯಾಕೆ ತಿಂತೆ? ಅದು ಕಮ್ಮಿ ಹಾಕಿಲ್ಲ. ಎಷ್ಟು ಹಾಕಿ? ಇದು ಎಷ್ಟು ಲೋಟ ಇದೆ ಗೊತ್ತಿಲ್ಲ. ಕಮ್ಮಿ ಜಾಸ್ತಿ ಈ ಕಡೆ ಆ ಕಡೆ ಫ್ರಿಜ್ ಕಡೆ. ಫ್ರಿಜ್ ಕಡೆ ಇದ್ರೆ ಜಾಸ್ತಿ. ಟೊಮೊಟೊ ಹಚ್ಚೋ ಸ್ಟೈಲ್ ನೋಡಿ. ಏನೋ ಅರ್ಜೆಂಟಲ್ಲಿ ಹಚ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಮಾಡಿದ್ದೇನೋ ಕೆಲಸ. ಬಟ್ಟ ಈಗ ಹೇಳ್ದ ಟೊಮೆಟೊ ಬೇಕು ಅಂತ. ಅದು ಬಟ್ರು ಬಿಟ್ಬಿಟ್ಟು ಬತ್ತೀಯ? ನಾನೇ ಬಟ್ಟ. ಕೊಡ್ತೀನಿ. ಇವನು ಈ ತರ ಇದಾಗ್ತೀನಿ ಬತ್ತೀಯ? ಜವಾಬ್ದಾರಿ ಇಲ್ದೇನೆ ಮಾಡ್ತಾನೆ ಅಂತ ನಂಗೇನು ಗೊತ್ತಿತ್ತು. ಹೇಳಿದಿದ್ರೆ ನಂಗೊಂದು 50,000 ಕ್ಯಾಮ್ರಾ ಕೊಟ್ಟು ಸಾಕು. ಇವನು ಮುಗಿಲ್ಲ ಅಂತ ಅಧ್ಯಾಯ. ಕುರ್ಮಾಗೆ ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಟಿದೀವಿ. ಟೊಮೊಟೊ ಇನ್ನೂ ಕುಯ್ದಿಲ್ಲ, ಅದಕ್ಕೆ ಈಗ ಹೇಳಿದೀವಿ ಕುಯ್ಯಕ್ಕೆ ಅವನಿಗೆ. ತಗೊಳ್ಳೋ ಒಂದು ಬನ್ನಿ. ಇಟ್ಕೊಳ್ಳಿ ಗೈಸ್, ನಾನು ಹೋಗಿ ಇದಾಕ್ಬೇಕು. ಏನು ಇವನು ಗೋಬಿ ಹಾಕ್ಬೇಕೀಗ. ನೋಡಿ ಅಲ್ಲಿ ಗೋಬಿ ರೆಡಿ ಆಗ್ತಿದೆ. ಅಣ್ಣನ ಸ್ಟೈಲ್ ನೋಡಪ್ಪ, ತಲಪತಿ. ಪ್ಯಾಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಬರ್ತೀವಿ. ಬೇಕು ಕುಯ್ಯಲಿ. ಹಬ್ಬ ಮಿಕ್ಕ ಅವನು ಮತ್ತೆ ಇವನು ಇನ್ನ ಬರೋರು ಇದ್ರು, ಎಲ್ಲ ಟ್ರಿಪ್ ಹೊಡ್ಬಿಟ್ಟು ಮನಿಕಂದವ್ರು ಈಗ. ಹೋಗಿದ್ರು ಯಶಸ್ಸು
ಎಲ್ಲೋಗೋನೆ ಟ್ರಿಪ್ಪು ಗೈಸ್ ಕುರ್ಮಾ ಆಗಿದೆ ಆಲ್ರೆಡಿ ನೋಡಿ, ಏನು ಸಕ್ಕತ್ತಾಗಿದೆ. ಹೆಂಗೈತೆ? ಗರಂ ಮಸಾಲ, ಖಾರದ ಪುಡಿ ಸ್ವಲ್ಪ, ಅದೇ ಹೇಳಿದ್ದು ನಾನು, ಗರಂ ಮಸಾಲೆ ಜಾಸ್ತಿ ಆಗಿದೆ. ಅದೇ ಜಾಸ್ತಿ ಆಗಿರೋದು. ಆಯ್ತಾ ಅದು ಕುರ್ಮಾ ಆಯ್ತು ಗೈಸ್. ನೋಡಿ ಏನು ಸಕ್ಕತ್ತಾಗಿದೆ. ಅಡುಗೆ ಎಲ್ಲ ಹುಡುಗಿರು ಅಷ್ಟೇ ಮಾಡೋದು, ಹುಡುಗರ ಕೈಲಿ ಏನಾಗಲ್ಲ ಅಂತ. ಹುಡುಗರ ಕೈಲೆಲ್ಲ ಆಗುತ್ತೆ, ಪ್ರಯತ್ನ ಮಾಡಬೇಕಷ್ಟೇ. ಅಷ್ಟೇ ಪ್ರಯತ್ನ ಮಾಡಬೇಕಷ್ಟೇ ಎಲ್ಲರೂ. ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತ ಹೇಳೋಲ್ಲ, ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ. ನೋಡಿ ಡ್ರೈ ಗೋಬಿ ರೆಡಿ ಆಗಿದೆ ನೋಡಿ, ಕ್ರಿಸ್ಪಿ ಆಗಿದೆ ನೋಡಿ ಗೈಸ್. ಗೀ ರೈಸ್ ರೆಡಿ. ದೀಕ್ಷಿ ಇನ್ನೊಂಚೂರು ಹಾಕು ತಾತ. ಅದನ್ನ ಅನ್ನದ ಕೈ ಗೀ ರೈಸ್ ರೆಡಿ. ಬಿರಿಯಾನಿ ಆದಂಗೆ ಆಗೈತೆ. ಏನು ಸ್ಮೆಲ್ ಗುರು. ನೋಡ್ರಿ ನೀರು ಜಾಸ್ತಿ ಆಗೋದು ಸ್ವಲ್ಪ. ಏನಿಲ್ಲ ಪರವಾಗಿಲ್ಲ. ಓ ಗೋಬಿ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟಿತ್ತು, ಅದಕ್ಕೆ ಅಷ್ಟು ಸಾಸ್ ಹಾಕ್ತೀನಿ ಅಂದವ್ರು, ಇನ್ನ ದಬಾಕಲ್ಲ ನೋಡಿ ಗೈಸ್. ಏ ಇದು ಕಮ್ಮಿ ಹಾಕಿದೀವಿ, ಹೊಡಿಬೇಡ್ರಿ, ಆಯ್ತು ಹೊಡಿಬೇಡ್ರಿ. ಹಾಕ್ರಿ ಸಾಸು ಚೂರಾಗಿ ಜಾಸ್ತಿ ಹಾಕಿ. ಎಣ್ಣೆ ಹಾಕ್ಬಿಟ್ಟಿಲ್ಲ. ಲೋಟಕ್ಕೆ ಹಾಕು ಕುಡಿಯೋಣ. ಗೈಸ್ ನೋಡಿ ಗೋಬಿ ನೀನ್ ಯಾವತ್ತಾದ್ರೂ ಸೆಟ್ಟಿಂಗ್ ಹಾಕಿ ಏನ್ ಸಕ್ಕತ್ತಾಗಿ ಗೊತ್ತಾ ಇದು. ಹೊಡಿಲ್ಲ ಬಿಟ್ಟಿಲ್ಲ, ಸೆಟ್ಟಿಂಗ್ ಹಾಕಿದ್ದೀರಾ. ಯಾವ್ದೇ ಬಿಟ್ಲಿ ಯಾವ್ದು ಇರಲಿ, ಗೋಬಿ ಮಾತ್ರ ಸೆಕ್ಸಿಯಾಗಿ ಬಂದೈತೆ ಮಾತ್ರ. ಸೈಕಾಗಿ ಬಂದೈತೆ ಗೋಬಿ. ಬಿಡಿಸ್ದೆ ಒಂದು ನಮ್ಮ ಮನೇಲಿ ಹೇಳಿಲ್ಲ ಅಂದ್ರೆ ಫೋನ್ ಮೇಲೆ ಫೋನ್ ಹಾಕ್ತಾರೆ. ಹಿಡ್ಕೊಂಡು ಎತ್ತು, ಸ್ವಲ್ಪ ಹಿಡ್ಕೊಂಡು ಎತ್ತೋ, ಬಂಡಿ ಎತ್ತೋ. ಯಾಕೋ ಲೇ ಅದು ಆರ್ಕಳ್ಳಿ ಎತ್ತೋ. ಎತ್ತೋ ಕಳ್ಳಿ ಇಕ್ಕೋ. ತುಂಗಿ ಬಿಡಿ ಸೌಟೆಲ್ಲ ಇದ್ದೀನ. ಈರುಳ್ಳಿ ಕೊಡಲೇ ಹಾಕೋಲೆ, ಅದೆಲ್ಲ ಒತ್ತಡ್ತಾ ಇದ್ಲೆ. ಸಾಕು ಹಾಕೋ. ತಾಳು ಶುಂಠಿ ಅದೇ ಏನಾಗಲ್ಲ, ಎಲ್ಲ ಒಟ್ಟಿಗೆ ತಾನೆ ಹಾಕೋದು. ಹಾಕ್ಬಿಟ್ಟು ಹಾಕೋದು ಏನೋ ಒಂದು ಮಾಡಲೇ ಎಲ್ಲ ಒಟ್ಟಿಗೆ ಹಾಕೋದು. ಎಲ್ಲ ಸತಿ ಕಿಚ್ಚಾಡ. ಇವತ್ತು ನೀವು ತೋಪೆ, ಇವತ್ತು ನೀವು ತೋಪೆ. ಇವಾಗ ಒಂದ್ಸಲ ಬಿಸಿ ಮಾಡ್ಬೇಕು. ಯಾರು ಬರ್ಲಿಲ್ವಾ ಬಿಡ್ರಿ, ಈ ತರ ಮಿಸ್ ಮಾಡ್ಕೊಂಡ್ರು ಒಳ್ಳೆ ಅಡಿಗೆ. ಅದ್ರ ಗೋಬಿ ಸ್ವಲ್ಪ ಮಾಡು. ವಾಟರ್ ಮ್ಯಾನ್ ಅನ್ಕೊಂಡಿದ್ದೀನಿ. ನೋಡಿ ಗೈಸ್ ಎಲ್ಲ ರೆಡಿಯಾಗಿದೆ, ಕುತ್ಕೊಂಡು ಬಾಳ್ತದೆ. ಇದು ಗೀ ರೈಸು, ಬೇಬಿಕಾರ್ನ್ ಗೋಬಿ, ಮಾಮೂಲಿ ಗೋಬಿ ಮಂಚೂರಿ, ಅದು ಕುರ್ಮಾ. ಏನು ಸಾಕಾದ ಸ್ಮೆಲ್ ಗೊತ್ತಾ.
ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದ್ಬಿಟ್ಟೆ. ಬೇಗ ಸ್ವಲ್ಪ ಕೆಲಸ ಇತ್ತು ನಂಜುಂಡೇಶ್ ಮನೆಯಿಂದ, ನಾನು ವಾಪಸ್ ಬಂದ್ಬಿಟ್ಟೆ. ಸೊ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾವು ಮಾಡಿದ ಅಡುಗೆಯಲ್ಲಿ ಗೋಬಿನೇ ಸಖತ್ತಾಗಿದ್ದಿತ್ತು. ಗೋಬಿ ಬಿಟ್ಟರೆ ಕುರ್ಮಾ ಮತ್ತು ರೈಸ್ ಚೆನ್ನಾಗಿದ್ದು, ಗೀ ರೈಸು. ಅದರಲ್ಲಿ ಕುರ್ಮಾದಲ್ಲಿ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಮಸಾಲೆ ಟೇಸ್ಟ್ ಆದರೂ ಜಾಸ್ತಿ ಹೊಡಿತು. ಮತ್ತು ಗೀ ರೈಸ್ ಇದ್ದಿದ್ದು ನೀರು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಉದ್ರುದ್ರಾಗಿ ಬರಲಿಲ್ಲ ಅಕ್ಕಿ. ಸೊ ಅದೆಲ್ಲ ತಿನ್ನೋ ರೇಂಜಿಗೆಲ್ಲ ಇತ್ತು ಗೈಸ್. ಎಲ್ಲ ಚೆನ್ನಾಗಿತ್ತು, ಹುಡುಗರ ಜೊತೆ ಎಂಜಾಯ್ ಮಾಡಿದ್ದು ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿ ವಾಪಸ್ ಬಂದೆ ಮನೆಗೆ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ವ್ಲಾಗ್ಗೆ ಮತ್ತೆ ಕಾಯ್ತಾಯಿರಿ. ಮುಂದಿನ ವಿಡಿಯೋನ ಸಿಗೋಣ. ಎಲ್ರಿಗೂ ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.